ಗ್ರಹಣ ಬಂತು ಅಂತಂದ್ರೆ ಕೆಲವರಿಗೆ ಭಯ, ಇನ್ ಕೆಲವರಿಗೆ ಕುತೂಹಲ, ಕೆಲವರು ಶಾಸ್ತ್ರದಲ್ಲಿ ಹೇಳಿದ ಸಂಪ್ರದಾಯ ಪಾಲನೆ ಮಾಡಿದ್ರೆ ಇನ್ ಕೆಲವರು ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾರೆ. ಹೀಗೆ ನಾಳೆ ಕಾಣಿಸ್ಕೊಳ್ತಾ ಇರುವ ಖಗ್ರಾಸ ಚಂದ್ರಗ್ರಹಣವನ್ನ ನಾನಾ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನಾಳೆ ರಾಜ್ಯದ ಬಹುತೇಕ ದೇಗುಲಗಳು ಬಂದ್ ಆಗ್ತಾ ಇದೆ ಕೂಡ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ರಿಪೋರ್ಟ್ ನೋಡ್ಕೊಂಬೋಣ. ನಾಳೆ ಖಗ್ರಾಸ ಚಂದ್ರಗ್ರಹಣ, ಬಹುತೇಕ ದೇಗುಲ ಬಂದ್. ನಾಳೆ ರಾತ್ರಿ 9:57ರಿಂದ 1:26ರವರೆಗೆ ಖಗ್ರಾಸ ಚಂದ್ರಗ್ರಹಣ. ಗ್ರಹಣ ಬಂತು ಅಂದ್ರೆ ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ಕುತೂಹಲ. ಕೆಲವರು ಶಾಸ್ತ್ರದಲ್ಲಿ ಹೇಳಿದ್ದ ಸಂಪ್ರದಾಯ ಪಾಲನೆ ಮಾಡಿದ್ರೆ ಇನ್ನು ಕೆಲವರು ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾರೆ. ನಾಳೆ ಕಾಣಿಸಿಕೊಳ್ತಿರೋ ಖಗ್ರಾಸ ಚಂದ್ರಗ್ರಹಣವನ್ನ ನಾನಾ ರೀತಿ ವಿಶ್ಲೇಷಣೆ ಮಾಡಲಾಗ್ತಿದೆ. ನಾಳೆ ರಾತ್ರಿ 9:57ರಿಂದ 1:26ರವರೆಗೆ ಚಂದ್ರಗ್ರಹಣ ನಡೆಯಲಿದೆ. ನಾಳೆ ಬಹುತೇಕ ದೇಗುಲಗಳು ಗ್ರಹಣದ ವೇಳೆ ಬಂದಾಗಿರಲಿವೆ. ನಾಳೆ ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ರಾಜ್ಯದ ವಿವಿಧ ದೇವಾಲಯದಲ್ಲಿ ಪೂಜೆ ಪುನಸ್ಕಾರದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಲಿದೆ. ನಾಳೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದ ಬಾಗಿಲು ಬಂದಾಗಲಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಭಿಷೇಕ ಮಾಡಿ ಬಾಗಿಲು ಬಂದಾಗಲಿದೆ. ಸೋಮವಾರ ಮುಂಜಾನೆ ಶುದ್ಧಿ ಕಾರ್ಯದ ಬಳಿಕ ದೇಗುಲ ಓಪನ್ ಆಗಲಿದೆ. ಇನ್ನು ನಾಳೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮತ್ತು ಸೇವೆಯಲ್ಲೂ ಬದಲಾವಣೆ ಆಗಲಿದೆ. ನಾಳೆ 12 ಗಂಟೆಯ ಬದಲು ಬೆಳಗ್ಗೆ 11 ಗಂಟೆಗೆ ಮಹಾಪೂಜೆ ನಡೆಯಲಿದೆ. ನಾಳೆ ಸಂಜೆ 5 ಗಂಟೆ ಬಳಿಕ ದೇವರ ದರ್ಶನಕ್ಕೆ ಅವಕಾಶ ಇರಲ್ಲ. ಇದಿಷ್ಟೇ ಅಲ್ಲ, ಪಂಚಾಮೃತ ಮಹಾಭಿಷೇಕ ಸೇವೆಯೂ ಇರೋದಿಲ್ಲ. ನಾಳೆ ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನ, ಅಂಜನಾದ್ರಿ ದೇವಸ್ಥಾನದಲ್ಲಿ ಸಂಜೆ 5 ಗಂಟೆಯವರೆಗೆ ಮಾತ್ರ ದರ್ಶನ ಇರಲಿದೆ. ಭಕ್ತರಿಗೆ ಸಂಜೆ 5 ಗಂಟೆಯೊಳಗೆ ದರ್ಶನ ಪಡೆದುಕೊಳ್ಳೋಕೆ ಅವಕಾಶ ಇರಲಿದೆ. ಆದರೆ ಮೈಸೂರಿನ ಚಾಮುಂಡೇಶ್ವರಿ ದೇಗುಲದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನಿತ್ಯ ಪೂಜೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಎಂದಿನಂತೆ ಪೂಜೆ ಪುನಸ್ಕಾರ ಮಾಡಿ ರಾತ್ರಿ 9 ಗಂಟೆಗೆ ದೇವಸ್ಥಾನವನ್ನ ಆಡಳಿತ ಮಂಡಳಿ ಮುಚ್ಚಲಿದೆ. ಗ್ರಹಣದ ಕಾಲದಲ್ಲಿ ನಾಡಿಗೆ ಒಳಿತಾಗಲು ಪಂಚಾಮೃತ ಅಭಿಷೇಕ ಸೇರಿ ಹಲವು ಪೂಜೆಗಳು ನಡೆಯಲಿವೆ. ಬ್ಯೂರೋ ರಿಪೋರ್ಟ್, TV9.